ರಿಂಗು ನನ್ನ ಕೈಯಿಂದ ಹೋದ್ಮೇಲೆ ಅದು ಕೆಲಸ ಮಾಡಲ್ಲ. ಆದ್ರೆ ಆ ಸ್ವಾಮೀಜಿ ಹೇಳ್ದಾಗೆ ಈ ರಿಂಗ್ ಕೆಲಸ ಮಾಡುತ್ತಾ? ಈ ರಿಂಗ್ ಹಾಕೊಂಡವರು ನಮ್ಮ ಕಂಟ್ರೋಲಲ್ಲಿ ಇರ್ತಾರಾ? ಟ್ರೈ ಮಾಡೋಣ. ಅತ್ತೆ ನಮ್ಮ ಮಾತು ಕೇಳ್ತಾರೋ ಇಲ್ವೋ ಅಂತ ಟ್ರೈ ಮಾಡೋಣ. ಅತ್ತೆ ಮೇಲೆ ಪ್ರಯೋಗ ಮಾಡ್ತೀನಿ. ಇವ್ರೇನಾದ್ರೂ ನನ್ನ ಮಾತು ಕೇಳಿದ್ರೆ ಆಸ್ತಿ ಬೇಕು ಅನ್ನೋ ಚಿಂತೆನೂ ಹೋಗುತ್ತೆ, ಮತ್ತೆ ದೊಡ್ಡಪ್ಪಂಗೆ ಗೊತ್ತಾಗುತ್ತೆ ಅನ್ನೋ ಚಿಂತೆನೂ ಹೋಗುತ್ತೆ. ಮನೇಲಿ ಯಾವ ಜಗಳನೂ ಇರಲ್ಲ. ಅತ್ತೆ ಮಾಡ್ತೀನಿ. ಅತ್ತೆ ಕೇಳಿಸ್ತಾ ಇದೆ, ಹೇಳು. ಇದು ಈ ರಿಂಗು ರಿಂಗಾ? ಇದು ನಿಮ್ದೇನಾ? ಗೋಲ್ಡಾ? ಹಾ ಹೌದೌದು, ಗೋಲ್ಡೇ ಅನ್ಸುತ್ತೆ. ಹಾಗಾದ್ರೆ ನಂದೆ, ಕೊಡು. ನಿಮ್ದೇನಾ ಅತ್ತೆ? ಹೌದು. ಹಾಗಾದ್ರೆ ಒಂದ್ಸರಿ ನಾನು ಸೈಜ್ ಚೆಕ್ ಮಾಡ್ತೀನಿ. ಯಾಕೆ? ನನ್ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಚೆಕ್ ಮಾಡ್ಬಿಟ್ಟು ಕೊಟ್ರೆ ಒಂದ್ ಕ್ಲಾರಿಟಿ ಸಿಗತ್ತೆ ಅಂತ. ಸರಿ, ತೋರ್ಸು. ನೀನ್ ಕ್ಲಾರಿಟಿನ ಕಾಗೆ ಎತ್ಕೊಂಡು ಹೋಗ. ರಿಂಗ್ ತುಂಬಾ ಚೆನ್ನಾಗಿದೆ. ಇವಾಗ ಅತ್ತೆ ನನ್ ಮಾತು ಕೇಳ್ತಾರಾ? ಅತ್ತೆ ನನ್ ವಶ ಆದ್ರ ಒಂದ್ಸಲ ಟೆಸ್ಟ್ ಮಾಡ್ತೀನಿ. ಪದ್ಮಾ, ಇದೇನಮ್ಮ ಅತ್ತೆನ ಹೆಸರಿಡ್ದು ಕರಿತಾ ಇದ್ಯಾ? ಅತ್ತೆ ಅಂತ ಕರಿ, ಸ್ವಲ್ಪ ಗೌರವ ಇರತ್ತೆ ಅಲ್ವಾ? ಹೆಸರಿಡ್ದು ಕರೆದ ಮೇಲೂ ಅತ್ತೆಗೆ ಕೋಪನೂ ಬರ್ಲಿಲ್ಲ. ಹಾಗಾದ್ರೆ ಅತ್ತೆ ಆಲ್ಮೋಸ್ಟ್ ನನ್ ವಶ ಆದ ಹಾಗೆ. ಏನ್ ಯೋಚ್ತಾ ಇದ್ಯಾ? ಏನೂ ಇಲ್ಲ ಅತ್ತೆ. ಸ್ವಲ್ಪ ಹೆಡ್ಡೇಕ್ ಇದೆ, ನನಗೆ ಸ್ವಲ್ಪ ಕಾಫಿ ಮಾಡಿಕೊಡ್ತೀರಾ? ಅಷ್ಟೇನಾ? ನೀನ್ ಕೇಳಿದ್ರೆ ನಾನ್ ಕೊಡದೇ ಇರ್ತೀನ? ನೀನ್ ಇಲ್ಲಿ ಕಾಲ್ ಮೇಲ್ ಕಾಲ್ ಹಾಕೊಂಡ್ ಕೂತಿರು, ನಾನ್ ಹೋಗಿ ಕಾಫಿ ಬೆರ್ಸ್ಕೊಂಡ್ ಬರ್ತೀನಿ. ಅದು ನಿಜನಾ? ಇದ್ಯಾಕೆ ನಿಜನಾ ಅಂತ ಆಶ್ಚರ್ಯದಿಂದ ಕೇಳ್ತಿದ್ಯಾ? ನಾನ್ ಇವಾಗ್ಲೇ ಹೋಗಿ ತಗೊಂಡ್ ಬರ್ತೀನಿ. ಅಷ್ಟೊತ್ತವರೆಗೂ ಟೈಮ್ ಪಾಸ್ಗೆ ಇದನ್ನ ತಿಂತಾ ಇರು. ಕೂತ್ಕೋ ಕೂತ್ಕೋ.